ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೈಶು ಟಿಪ್ಸ್. ಇವತ್ತಿನೊಂದು ಮನೆ ಮದ್ದನ್ನ ನೀವು ಡೈಲಿಯಾಗಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ಕೂದಲು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಕಡು ಕಪ್ಪಾಗಿ ಹಾಗೂ ದಟ್ಟವಾಗಿ ಬೆಳೆಯಲು ಕೂಡ ಆರಂಭವಾಗುತ್ತೆ. ಈ ಒಂದು ಮನೆ ಮದ್ದನ್ನ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಹಾಗೂ ನಮ್ಮ ಕೂದಲು ಎಷ್ಟೇ ತೆಳುವಾಗಿದ್ದರೂ ಕೂಡ ದಪ್ಪವಾಗಿ ಬೆಳೆಯೋದಕ್ಕೂ ಆರಂಭವಾಗುತ್ತೆ. ಹಾಗೂ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದೆ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಶೇರ್ ಮಾಡಿ ಈ ಒಂದು ವಿಡಿಯೋನ. ಹಾಗಾದರೆ ತಡ ಮಾಡಿ ಈ ಒಂದು ಮನೆ ಮದ್ದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಇಲ್ಲೊಂದು ಬೌಲ್ನ ತಗೊಳ್ತಾ ಇರೋದು ಆ್ಯಂಡ್ ನಾನು ಇದ್ರೊಳಗೆ ಕಲುವಂಜಿನ ಆ್ಯಡ್ ಮಾಡ್ಕೋತಾ ಇರೋದು. ಇದಕ್ಕೆ ಕನ್ನಡದಲ್ಲಿ ಕಪ್ಪು ಜೀರಿಗೆ ಅಂತ ಕೂಡ ಅಂತೇವೆ. ನೋಡ್ಬೋದು, ಹೀಗೆ ಚಿಕ್ಕ ಚಿಕ್ಕದಾಗಿರುತ್ತೆ. ಅಂಗಡಿಯಲ್ಲಿ ಬೇಕಾದರೂ ಇದನ್ನು ನಾವು ಪರ್ಚೇಸ್ ಮಾಡ್ಕೋಬೋದು ಅಥವಾ ಆನ್ಲೈನಲ್ಲೂ ಇದು ಸಿಗುತ್ತೆ. ತುಂಬ ಜನಕ್ಕೆ ನನಗೆ ಕಮೆಂಟ್ ಮಾಡಿ ಕೇಳ್ತಾ ಇದ್ರು ಎಲ್ಲಿ ಸಿಗುತ್ತೆ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ಆಮೇಲೆ ನಾನಿಲ್ಲಿ ಮೆಂತ್ಯ ಕಾಳನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಮೆಂತ್ಯ ಕಾಳಿನಿಂದ ಕೂಡ ನಮ್ಮ ಕೂದಲು ಶೈನಿಯಾಗಿ ಹಾಗೂ ದಪ್ಪವಾಗಿ ಬೆಳೆಯಲು ಕೂಡ ಯೂಸ್ ಆಗುತ್ತೆ. ಆದ ಕಾರಣ ನಾನು ಮೆಂತ್ಯ ಕಾಳನ್ನ ಯೂಸ್ ಮಾಡ್ಕೋತಾ ಇರೋದು. ಆಮೇಲೆ ನಾನು ಸಾಸಿವೆನ ಯೂಸ್ ಮಾಡ್ಕೋತಾ ಇರೋದು. ಸಾಸಿವೆಯಿಂದ ನಮ್ಮ ಕೂದಲು ಎಷ್ಟೇ ವೈಟ್ ಹೇರ್ಸ್ ಇದ್ದರೂ ಕೂಡ ಅದರಿಂದ ಬ್ಲ್ಯಾಕ್ ಆಗುತ್ತೆ. ಮೊದಲಿಂದನೇ ವೈಟ್ ಹೇರ್ಸ್ ಇದ್ದರೂ ಕೂಡ ಕಡಿಮೆ ಆಗುತ್ತೆ. ಈ 3 ಇಂಗ್ರೀಡಿಯೆಂಟ್ಸ್ ತಗೊಳ್ಳ ನಂತರ ಫ್ರೆಶ್ ಆಗಿರೋ ಕರಿಬೇವನ್ನ ತೊಗೊಳ್ತಾ ಇರೋದು. ನೋಡ್ಬೋದು, ನಾನು ಕರಿಬೇವನ್ನ ತೊಳ್ಕೊಂಡು ತೊಗೊಳ್ತಾ ಇರೋದು. ಯಾಕಂದರೆ ಎಲ್ಲ ಡಸ್ಟ್ ಕೂಡ ಎಲೆ ಮೇಲೆ ಕೂಡುತ್ತಲ್ವ, ಆದ ಕಾರಣ ನೀವು ಕೂಡ ಕರಿಬೇವನ್ನ ತೊಳೆದು ತೊಗೊಳ್ಳಿ. ಹಾಗೂ ನಾನು ಈ 3 ಇಂಗ್ರೀಡಿಯೆಂಟ್ಸ್ನ ಮಿಕ್ಸಿ ಒಳಗೆ ಹಾಕೋತಾ ಇರೋದು. ಕಲವಂಜಿ ಆ್ಯಂಡ್ ಮೆಂತ್ಯಕಾಳು ಮತ್ತು ಸಾಸಿವೆನ. ಆಮೇಲೆ ನಾನು ಕರಿಬೇವನ್ನ ತೊಗೊಳ್ತಾ ಇರೋದು. ಕರಿಬೇವು ಕೂಡ ನಾನು ಮಿಕ್ಸಿ ಜಾರಿಗೆ ಹಾಕೋತಾ ಇರೋದು. ನೋಡ್ಬೋದು, ನಾನಿಲ್ಲಿ ಕರಿಬೇವನ್ನ ಸ್ವಲ್ಪ ಜಾಸ್ತಿನೇ ತೊಗೊಳ್ತಾ ಇರೋದು. ಅದರಿಂದ ತುಂಬಾ ಬೆನಿಫಿಟ್ಸ್ ಇದೆ ಅಂತ ನೋಡ್ಬೋದು. ಇದು ಹಾಕೊಂಡ ನಂತರ ನಾನೀಗ ಮಿಕ್ಸಿನ ಮಾಡ್ಕೊಂಡು ತೋರಿಸ್ತೇನೆ. ನೋಡ್ಬೋದು ಹೇಗೆ ಚೆನ್ನಾಗಾಗಿದೆ ಅಂತ ಪೌಡರಾಗಿ. ಕಪ್ಪು ಜೀರಿಗೆಯಿಂದ ಕೂಡ ನಾವು ವೈಟ್ ಹೇರ್ಸ್ನ ರಿಮೂವ್ ಮಾಡ್ಕೊಳ್ಬೋದು. ಆದ ಕಾರಣ ನಾನು ಕಪ್ಪು ಜೀರಿಗೆನ ಆ್ಯಡ್ ಮಾಡ್ಕೋತಾ ಇರೋದು. ಆಮೇಲೆ ನಾನು ಇಲ್ಲೊಂದು ಕಡಾಯಿನ ತೊಗೋತಾ ಇರೋದು. ಮಿಕ್ಸಿಗೆ ಹಾಕ್ಕೊಂಡಿದ್ರಲ್ಲ ಎಲ್ಲವೂ ಕೂಡ ಇದರೊಳಗೆ ಹಾಕ್ಕೊಂಡು ಹೀಗೆ ಹುರಿದ್ಕೊಳ್ಳಿ ಸ್ವಲ್ಪ ಹೊತ್ತು. ಮಿಕ್ಸಿಗೆ ಹಾಕ್ಕೊಂಡಿರುವಂಥ ಎಲ್ಲ ಪೌಡರ್ ಕೂಡ ಇದರೊಳಗೆ ಚೆನ್ನಾಗಿ ತಕ್ಕೊಂಡು ಹಾಕ್ಕೊಳ್ಳಿ. ನೋಡ್ಬೋದು ತೆಳಗೆಲ್ಲ ಮೆತ್ಕೊಂಡಿರುತ್ತೆ ಅಂತ. ಹಾಕೊಂಡಾದಮೇಲೆ ಈ ಒಂದು ಪೌಡರ್ ಬ್ಲ್ಯಾಕ್ ಆಗೋವರೆಗೂ ಹುರ್ಕೊಳ್ಬೇಕು. ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ನಾನಿಲ್ಲಿ ಕರಿಬೇವು ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ತೊಗೊಂಡಿರೋದು. ಯಾಕಂದರೆ ಅದರಲ್ಲಿರುವ ಪ್ರೀಮೆಚೂರ್ ಗ್ರೇ ಹೇರ್ ಆಗೋದನ್ನು ಕೂಡ ಇದರಿಂದ ತಡೆಗಟ್ಟಬಹುದು. ಹಾಗೂ ಇದರಲ್ಲಿ ಆ್ಯಂಟಿ ಆಕ್ಸೈಡ್ ಇರುತ್ತೆ ಹಾಗೂ ಮಿನರಲ್ ಇರುತ್ತೆ. ಆದ ಕಾರಣ ನಾನು ಕರಿಬೇವನ್ನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ಕೋತಾ ಇರೋದು. ನೋಡ್ಬೋದು ಎಷ್ಟು ಹಸಿರಾಗಿ ಗರಿ ಗರಿಯಾಗಿ ಕೂಡ ಇದು ಇರೋದಂತ. ಇದು ಬ್ಲ್ಯಾಕ್ ಆಗೋವರೆಗೂ ಒಂದು 5-10 ಮಿನಿಟ್ಸ್ವರೆಗೂ ಇದು ಚೆನ್ನಾಗಿ ಹುರಿದುಕೊಳ್ಬೇಕು. ನೋಡ್ಬೋದು ಸ್ವಲ್ಪನೇ ಕಲರ್ ಕೂಡ ಚೇಂಜ್ ಆಗ್ತಾ ಇರೋದು ಅಂತ. ನಾವು ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೀದು ಹೋಗಿಬಿಡುತ್ತೆ. ಆದ ಕಾರಣ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೋಡ್ಬೋದು ಚೆನ್ನಾಗಿ ಹುರಿದ್ಕೋತಾ ಇರ್ತೀನಿ ಅಂತ. ಬ್ಲ್ಯಾಕ್ ಆಗೋಗಿದೆ. ಆದ ನಂತರ ಸ್ವಲ್ಪ ಇದನ್ನು ತಣ್ಣಗಾಗಲು ಬಿಡಬೇಕು. ಹೀಗೆ ಒಂದು 5 ಮಿನಿಟ್ಸ್ವರೆಗೂ ನಾನು ಇದನ್ನು ತಣ್ಣಗಾಗಲು ಬಿಡಬೇಕು. ಆದ ನಂತರ ನಾನು ಮೊದಲೇ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ನಲ್ವ, ಅದೇ ಮಿಕ್ಸಿ ಜಾರಿಗೆ ಈ ಒಂದು ಪೌಡರ್ನ ಮತ್ತೊಂದು ಸಲ ಗ್ರೈಂಡ್ನ ಮಾಡ್ಕೋತಾ ಇರೋದು. ಮಿಕ್ಸರ್ನ ಮಾಡ್ಕೊಳ್ಳಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಪೌಡರ್ ಆಗಿಬಿಟ್ಟಿದೆ ಅಂತ. ಈ ಒಂದು ಪೌಡರ್ನಿಂದ ನಮ್ಮದು ವೈಟ್ ಹೇರ್ಸ್ ಪರ್ಮನೆಂಟ್ ಆಗಿ ತಡೆಗಟ್ಟಬಹುದು. ಆದ ಕಾರಣ ನಾನು ಈ ಒಂದು ಪೌಡರ್ನಿಂದ ನಿಮಗೆ 2 ವಿಧಾನಗಳನ್ನ ಇವತ್ತು ತೋರಿಸ್ಕೊಡ್ತೇನೆ. ನಾನು ಈ ಪೌಡರ್ನ ಹೇಗೆ ಯೂಸ್ ಮಾಡ್ಕೊಳ್ಬೋದು ಅಂತ ನೋಡೋಣ ಬನ್ನಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ ಅಂತ. ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಈ ಪೌಡರ್ನ ಮಾಡ್ಕೊಂಡಿರೋದು. ನೋಡ್ಬೋದು ಈ ಒಂದು ಖಾಲಿ ಡಬ್ಬಿಯೊಳಗೆ ಹೀಗೆ ಪೌಡರ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಎಷ್ಟು ಡೇಸ್ ಬೇಕಾದರೂ. ಆವಾಗ ನಮಗೆ ಯಾವಾಗ ಬೇಕೋ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಜಾಸ್ತಿನೇ ಮಾಡಿದ್ದೆ ಅಂತ ಹೀಗೆ ಡಬ್ಬಿ ಒಳಗೆ ತೆಗೆದಿಟ್ಕೊಳ್ತಾ ಇರೋದು. ನಾನಿಲ್ಲಿ 150 ಗ್ರಾಮ್ ಆಗುವಷ್ಟು ಕೊಬ್ಬರಿ ಎಣ್ಣೆನ ತೊಗೊಳ್ತಾ ಇರೋದು. ಕೊಬ್ಬರಿ ಎಣ್ಣೆ ನಮ್ಮ ತಲೆಗೆ ಯೂಸ್ ಮಾಡಿಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ಕೋತೀನಿ. ನೋಡ್ಬೋದು ಅದೇ ಒಂದು ಕಡಾಯಿನ ತೊಗೊಂಡು ಈ ಒಂದು ಕೊಬ್ಬರಿ ಎಣ್ಣೆನ ಅದರೊಳಗೆ ಆ್ಯಡ್ ಮಾಡ್ಕೋತಾ ಇರೋದು ಅಂತ. 150 ಗ್ರಾಮ್ ಅಷ್ಟೇ ತೊಗೋತಾ ಇರೋದು. ನೀವು ಬೇಕಾದರೆ ಜಾಸ್ತಿ ಕೂಡ ಯೂಸ್ ಮಾಡ್ಕೊಳ್ಬೋದು. ನಾನು ಸ್ವಲ್ಪ ದಿನ ಮಟ್ಟಿಗೆ ಇದು ಕೊಬ್ಬರಿ ಎಣ್ಣೆ ಅಪ್ಲೈ ಮಾಡ್ಕೊಳ್ಳೋದಾಗುತ್ತೆ ಅಂತ ಸ್ವಲ್ಪನೇ ತೊಗೋತಾ ಇರೋದು.
ಕೊಬ್ಬರಿ ಎಣ್ಣೆನ ತಗೊಂಡ ನಂತರ ಇದಕ್ಕೆ ಒಂದು 5-10 ಮಿನಿಟ್ಸ್ವರೆಗೂ ಬಿಸಿ ಆಗಲು ಬಿಡಬೇಕು. ಸ್ವಲ್ಪ ಬಿಸಿ ಆದ ನಂತರ ನಾನು ಇದನ್ನು ಏನು ಮಾಡ್ಕೊಂಡು ಇಟ್ಟುಕೊಂಡಿದ್ನಲ್ವ ಪೌಡರ್ನ ಅದನ್ನು ಇದರೊಳಗೆ ಆ್ಯಡ್ ಮಾಡ್ಕೋತೇನೆ. 2-3 ಸ್ಪೂನಷ್ಟು ಇದರೊಳಗೆ ಆ್ಯಡ್ ಮಾಡ್ಕೊಳ್ಳಿ. ಇದರೊಳಗಿರುವ ಎಲ್ಲ ಸತ್ವಗಳು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಬಿಡುಗಡೆ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ನಾನು ಇದನ್ನು ಕುದಿಸ್ಕೊಳ್ತಾ ಇರ್ತೇನೆ ಫ್ರೆಂಡ್ಸ್. ನೋಡ್ಬೋದು ಎಷ್ಟು ಎಣ್ಣೆ ಒಳಗೆ ಹಾಕಿದ ನಂತರ ಎಷ್ಟು ಕಲರ್ ಚೇಂಜ್ ಆಗ್ತಾ ಇರೋದು ಅಂತ. ಬ್ಲ್ಯಾಕ್ ಕೂಡ ಕಾಣಿಸ್ತಾ ಇರೋದು ಈ ಒಂದು ಎಣ್ಣೆ. ಚೆನ್ನಾಗಿ ಕುದ್ದ ನಂತರ ನಾನು ನಿಮಗೆ ಮತ್ತೊಂದು ಸಲ ತೋರಿಸ್ತೇನೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ಒಂದು ಪೌಡರ್ನ ಎಣ್ಣೆ ಒಳಗಡೆ ಹಾಕ್ಕೊಂಡಿದ ನಂತರ ನಾನು ಇದರೊಳಗೆ 1 ಸ್ಪೂನಷ್ಟು ಆಮ್ಲ ಪೌಡರ್ನ ಕೂಡ ಯೂಸ್ ಮಾಡ್ಕೋತಾ ಇರೋದು. ಅದು ಕೂಡ ನಮ್ಮ ಹೇರ್ ಫಾಲ್ ಆಗೋದು ಕೂಡ ಕಂಟ್ರೋಲ್ ಆಗುತ್ತೆ. ಹಾಗೂ ನಮ್ಮ ತಲೆಯಲ್ಲಿ ಎಷ್ಟೇ ಡ್ಯಾಂಡ್ರಫ್ ಇದ್ದರೂ ಕೂಡ ಆಮ್ಲ ಪೌಡರ್ದಿಂದ ಕಡಿಮೆ ಆಗುತ್ತೆ ಅಂತ ನಾನು ಇಲ್ಲಿ ಆಮ್ಲ ಪೌಡರ್ನ ಹಾಕ್ಕೋತಾ ಇರೋದು. ನೀವು ಬೇಕಾದರೆ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ನಿಮ್ಮ ತಲೆಯಲ್ಲಿ ಯಾವುದೇ ಒಂದು ಡ್ಯಾಂಡ್ರಫ್ ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಬೋದು ಅದನ್ನು. ನೋಡ್ಬೋದು ಎಣ್ಣೆ ಚೆನ್ನಾಗಿ ಕುದೀತಾ ಇದೆ ಅಂತ. ಎಣ್ಣೆನ ಚೆನ್ನಾಗಿ ಒಂದು 15 ಮಿನಿಟ್ಸ್ವರೆಗೂ ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಕುದ ನಂತರ ನಾನು ಈ ಒಂದು ಎಣ್ಣೆನ ತಣ್ಣಗಾಗಲು ಬಿಟ್ಟಿದ್ದೆ. ನೋಡ್ಬೋದು ತಣ್ಣಗಾಗಿಬಿಟ್ಟಿದೆ ಅಂತ. ಹಾಗೆ ನಾನು ಇಲ್ಲೊಂದು ಡಬ್ಬಿನ ತೊಗೊಂಡು ಅದರೊಳಗಡೆ ಶೋಧಿಸ್ಕೊಳ್ತೇನೆ ಫ್ರೆಂಡ್ಸ್ ಎಣ್ಣೆನ. ಅಷ್ಟು ಎಣ್ಣೆನ ಚೆನ್ನಾಗಿ ಇದರೊಳಗೆ ಶೋಧಿಸ್ಕೊಂಡ್ಮೇಲೆ ಹಾಗೂ ಡಬ್ಬಿಯಲ್ಲಿ ಕೂಡ ನಾನು ಶೋಧಿಸ್ಕೊಂಡು ಇಟ್ಕೊಂಡಿದ್ದೆ. ಇದನ್ನು ಒಂದು ತಿಂಗಳವರೆಗೂ ಕೂಡ ನಾವು ಯೂಸ್ ಮಾಡ್ಕೊಳ್ಬೋದು. 2 ಡೇಸ್ಗೆ ಒಂದು ಸಲ ಹಚ್ಕೊಂಡು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಕೊಟ್ಟಿದೆ ಅಂತ. ಹಾಗೂ ಇದರಲ್ಲಿರುವ ಎಲ್ಲ ಸತ್ವಗಳು ಈ ಎಣ್ಣೆಯಲ್ಲಿ ಬಿಟ್ಕೊಂಡಿದೆ ಅಂತ ಚೆನ್ನಾಗಿ ಕಾಣಿಸ್ತಿರೋದು. ಈ ಒಂದು ಎಣ್ಣೆಯಿಂದ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್. ನೀವು ಕೂಡ ಯೂಸ್ ಮಾಡಿ ನೋಡಿ. ತುಂಬಾ ವೇಗವಾಗಿ ಕೂದಲು ಕೂಡ ಬೆಳೆಯುತ್ತೆ. ಹಾಗೂ ನಾನಿಲ್ಲಿ ಅಪ್ಲೈ ಕೂಡ ಮಾಡಿ ತೋರಿಸ್ತಾ ಇರೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕೂದಲು ಬೆಳೆದಿದೆ ಅಂತ. ಯಾವಾಗಲೂ ನಾವು ಈ ಒಂದು ಎಣ್ಣೆನೇ ಯೂಸ್ ಮಾಡೋದು. ಹಾಗೂ ನಾನು ಈ ಒಂದು ಎಣ್ಣೆನ ಚೆನ್ನಾಗಿ ಮಸಾಜ್ ಕೂಡ ಕೊಟ್ಟು ತೋರಿಸ್ತೇನೆ ಹಾಗೂ ಅಪ್ಲೈ ಮಾಡಿ ತೋರಿಸ್ತಾ ಇರೋದು. ನೋಡ್ಬೋದು ಚೆನ್ನಾಗಿ ಬುಡದಿಂದ ಹೀಗೆ ಮಸಾಜ್ ಕೊಡ್ತಾ ಹೋಗಬೇಕು. ನೋಡ್ಬೋದು ಎಲ್ಲೆಲ್ಲಿ ಬುಡದಿಂದ ಚೆನ್ನಾಗಿ ಮಸಾಜ್ ಕೊಡ್ತಾ ಹೋಗಿ. ಹಾಗೂ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಚೆನ್ನಾಗಾಗುತ್ತೆ. ಹಾಗೂ ನಮ್ಮ ಕೂದಲು ಬೆಳವಣಿಗೆಗೂ ಕೂಡ ಸಹಾಯ ಆಗುತ್ತೆ. ನಮ್ಮ ವೈಟ್ ಹೇರ್ಸ್ ಇದ್ದರೂ ಕೂಡ ಇದರಿಂದ ಕಡಿಮೆ ಆಗುತ್ತೆ. ಯಾಕಂದರೆ ಇದರಲ್ಲಿ ನಾನು ಕಪ್ಪು ಜೀರಿಗೆನ ಯೂಸ್ ಮಾಡ್ಕೊಂಡಿರೋದು ಹಾಗೂ ಸಾಸಿವೆನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಲ್ವ. ಇವೆರಡರಿಂದ ನಮ್ಮ ಕೂದಲು ವೈಟ್ ಹೇರ್ಸ್ ಕೂಡ ಕಡಿಮೆ ಆಗುತ್ತೆ. ಇವೆರಡು ಇಂಗ್ರೀಡಿಯೆಂಟ್ಸ್. ಹಾಗೂ ಈ ಒಂದು ಎಣ್ಣೆಯಿಂದ ನಾವು ಎರಡೆರಡು ಬೆನಿಫಿಟ್ಸ್ನ ಪಡ್ಕೊಳ್ಬೋದು. ನಮ್ಮ ವೈಟ್ ಹೇರ್ಸ್ ಕೂಡ ಕಡಿಮೆ ಆಗುತ್ತೆ. ಹಾಗೂ ನಮ್ಮ ಹೇರ್ ಗ್ರೋತ್ ಕೂಡ ಚೆನ್ನಾಗಾಗುತ್ತೆ. 8 ಡೇಸ್ ಆದರೂ ನೀವು ಯೂಸ್ ಮಾಡ್ಕೊಂಡು ನೋಡ್ಬೋದು. ನಿಮಗೂ ಕೂಡ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಹೀಗೆ ಚೆನ್ನಾಗಿ ಮಸಾಜ್ ಕೊಡ್ತಾ ಬಂದರೆ ನಮ್ಮ ತಲೆಯಲ್ಲಿರುವ ಟೆನ್ಷನ್ ಕೂಡ ಕಡಿಮೆ ಆಗುತ್ತೆ. ಹಾಗೂ ಸ್ವಲ್ಪ ರಿಲೀಫ್ ಕೂಡ ಅನಿಸುತ್ತೆ. ನೋಡ್ಬೋದು ಹೀಗೆ ಚೆನ್ನಾಗಿ ಮಸಾಜ್ ಕೊಡ್ತಾ ಬನ್ನಿ ಬುಡದಿಂದ. ಹಾಗೂ ನಮ್ಮ ಕೂದಲು ಬುಡಕ್ಕೂ ಕೂಡ ಚೆನ್ನಾಗಿ ಎಣ್ಣೆನ ಹಚ್ಕೊಳ್ಬೇಕು. ಕೂದಲು ತುದಿ ಏನಿರುತ್ತೆ ಅಲ್ವಾ ಅಲ್ಲಿ ಕೂಡ ಹೀಗೆ ಎಣ್ಣೆನ ಅಪ್ಲೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಯಾಕಂದರೆ ಅಲ್ಲೂ ಕೂಡ ಕೂದಲು ಬೆಳವಣಿಗೆ ಸಹಾಯ ಆಗುತ್ತೆ ಅಲ್ವಾ. ಅಲ್ಲೂ ಕೂಡ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಇದಾದ ನಂತರ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ನ ಹೇಗೆ ಬಳಸ್ಕೊಳ್ಬಹುದು ಈ ಒಂದು ಪೌಡರ್ನಿಂದ ಅಂತ ಕೊಡ್ತಾ ಇರೋದು. ನಾನು ಇಲ್ಲೊಂದು ಬೌಲ್ನ ತೊಗೋತಾ ಇರೋದು. ಅದರೊಳಗಡೆ ಮೊದಲೇ ಮಾಡ್ಕೊಂಡಿರುವಂಥ ಈ ಒಂದು ಪೌಡರ್ನ 2 ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ಕೋತಾ ಇರೋದು. ಹಾಗೂ ನಾನಿಲ್ಲಿ ಒಂದು ಶಾಂಪೂನ ಆ್ಯಡ್ ಮಾಡ್ಕೋತಾ ಇರೋದು. ನಿಮ್ಮ ಕೂದಲು ಎಷ್ಟು ಉದ್ದಿದೆಯೋ ಅಷ್ಟೇ ಶಾಂಪೂನ ನೀವು ಯೂಸ್ ಮಾಡ್ಕೋಬೋದು. ಅಥವಾ ಜಾಸ್ತಿ ಕೂಡ ಈ ಪೌಡರ್ ಕೂಡ ಯೂಸ್ ಮಾಡ್ಕೊಳ್ಬೋದು ನಿಮ್ಮ ಕೂದಲು ಪ್ರಮಾಣ ನೋಡಿಕೊಂಡು. ಶಾಂಪೂನ ಹಾಕೊಂಡ ನಂತರ ನಾನು ಇದರೊಳಗೆ ಸ್ವಲ್ಪನ ನೀರನ್ನ ಆ್ಯಡ್ ಮಾಡ್ಕೋತಾ ಇರೋದು. ನೋಡ್ಬೋದು ಹೀಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ನೀವು ಬೇಕಾದರೆ 2 ಶಾಂಪೂ ಕೂಡ ಯೂಸ್ ಮಾಡ್ಕೊಳ್ಬೋದು. ಯಾವುದೇ ಬ್ರ್ಯಾಂಡ್ ಕೂಡ ಯೂಸ್ ಮಾಡ್ಕೊಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ನೊರೆ ಕೂಡ ಬಿಡ್ತಾ ಇದೆ ಅಂತ. ನಾನು ನನ್ನ ಕೈಗೂ ಕೂಡ ಅಪ್ಲೈ ಮಾಡಿ ತೋರಿಸ್ತೇನೆ ಎಷ್ಟು ನೊರೆ ಬಿಡುತ್ತೆ ಅಂತ. ಈ ಒಂದು ಶಾಂಪೂನ ಯೂಸ್ ಮಾಡ್ತಾ ಕೂದಲು ಉದುರೋದು ಕೂಡ ನಿಲ್ಲುತ್ತೆ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.